ಇವತ್ತು ಪ್ರತಿಭಟನೆ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ಇಂದಿನ KPSC ಪರೀಕ್ಷೆಯಲ್ಲಿ ಕನ್ನಡ ಅಭ್ಯರ್ಥಿಗಳಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸೋಕ್ಕೋಸ್ಕರ ಇವತ್ತು ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ ಸಂಯುಕ್ತಾಶ್ರಯದಲ್ಲಿ ಇಂದು ನಾರಾಯಣಗೌಡರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ಸುಮಾರು ಕರ್ನಾಟಕದ ಲಕ್ಷಾಂತರ ವಿದ್ಯಾರ್ಥಿಗಳ ಒಂದು ಜೀವನದ ಒಂದು ಪರೀಕ್ಷೆ. ಇದರಿಂದ ತುಂಬ ನಮ್ಮ ಬಡತನದಲ್ಲಿ ಬೆಳೆದು ಎಷ್ಟೋ ತಂದೆ ತಾಯಿ ಕನಸುಗಳನ್ನ ನನಸು ಮಾಡಬೇಕು ಅನ್ನೋ ಲಕ್ಷಾಂತರ ವಿದ್ಯಾರ್ಥಿಗಳ ಆಸೆ ಇರುತ್ತೆ. ಅದರಲ್ಲೂ ಈ ಕರ್ನಾಟಕ ಸರ್ಕಾರದ KPSC ಎಂಬ ಒಂದು ಹಗರಗಳ ಕಾರ್ಖಾನೆ ಎಂದೇ ಹೆಸರು ಪಡೆದಿರ್ತಕ್ಕಂಥದ್ದು. ಇದರಿಂದ ಭಾಳ ವಿದ್ಯಾರ್ಥಿಗಳು ಭಾಳ ಅನ್ಯಾಯ ಆಗ್ತಾಯಿದೆ. ಕೂಡಲೇ ಕರ್ನಾಟಕ ರಕ್ಷಣಾ ವೇದಿಕೆ ಅವರ ಆಶ್ರಯ ಇವಾಗ ನಾರಾಯಣಗೌಡರ ಒತ್ತಾಯ ಮಾಡಿದಾಗೆ ಇದೇ ಬೆಳಿಗ್ಗೆ ಮಾತಾಡ್ತಕ್ಕ ನಾರಾಯಣಗೌಡರ ಅವರ ಹೋರಾಟದ ಹಿನ್ನೆಲೆಯನ್ನು ಗುರುತಿಸ್ಕೊಂಡು ಕರ್ನಾಟಕ ಸರ್ಕಾರ ಕೂಡಲೇ ಈಗಾಗಲೇ ಹೊರಡಿಸಿರ್ತಕ್ಕಂಥ ನೋಟಿಫಿಕೇಶನ್ ರದ್ದು ಮಾಡಿ ಮತ್ತೆ ಮರುಪರೀಕ್ಷೆಯನ್ನು ಮತ್ತೆ ಮರುಪರೀಕ್ಷೆಯನ್ನು ಕೂಡಲೇ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆಯೋಜನೆ ಮಾಡಬೇಕು. ಇದರಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಅಡಗಿದೆ. ಇದರಿಂದ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಎಲ್ಲ ವಿದ್ಯಾರ್ಥಿಗಳು ಕೂಡ ಮತ್ತೊಂದು ಪರೀಕ್ಷೆ ಅವಕಾಶ ಮಾಡಿದ್ರೆ ಎಲ್ಲ ವಿದ್ಯಾರ್ಥಿಗಳು ಅನುಕೂಲ ಆಗುತ್ತೆ ಅಂತ ನಾವು ಹೇಳ್ತೀನಿ. ಇವಾಗ ನಿಮ್ಗಾಗಿರೋ ಮೇನ್ ಸಮಸ್ಯೆ ಏನಂತಂದರೆ ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ, ಅದರಲ್ಲಿ ಮಿಸ್ಟೇಕ್ ಆಗಿದೆ. ಸೊ ಆ ಉದ್ದೇಶದಿಂದ ನಮಗೆ ಕನ್ನಡ ಎಕ್ಸಾಮ್ ಬರೋಕ್ಕಾಗ್ತಾಯಿಲ್ಲ, ಅದರಿಂದ ಪಾಸ್ ಆಗೋಕ್ಕಾಗ್ತಿಲ್ಲ ನಿಮ್ಮ ಉದ್ದೇಶ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀವಿ, ಎರಡನೇ ಟೈಮ್ ಈ ಥರ ಆಗ್ತಾ ಇರೋದು ಅಂದರೆ ಒನ್ ಟೈಮ್ ಆಗಿದೆ, ಮತ್ತೆ ತಿರ್ಗಿ ಅದನ್ನೇ ರಿಪೀಟ್ ಮಾಡಿದ್ದಾರೆ. ನೀವು ಅದರಲ್ಲೂ ಕೂಡ ಹಿಂಗಾಗಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಅದೇ ಸರ್, ಇವಾಗ KPSC ಅವರು ಇದು ಮಾಡ್ತಿರೋ ಉದ್ದೇಶ ಅಂದರೆ ಬಹುಶಃ ಇದರಲ್ಲಿ ಭಾಳ ಒಂದು ಭ್ರಷ್ಟಾಚಾರ ಇದೆ. ಅದರಿಂದ ಈ ಭ್ರಷ್ಟಾಚಾರ ಅಡಗಿರೋದ್ರಿಂದ ಈ ರೀತಿ ಮತ್ತೆ ಪದೇ ತಪ್ಪು ಮಾಡ್ತಕ್ಕಂಥ ಅವರ ಅಂದರೆ ಇಂಟೆನ್ಷನ್ ಆಗಿ ಮಾಡ್ತಾ ಇರೋದು ಅನಿಸುತ್ತೆ. ಮೇ ಬಿ ಕೇಂದ್ರ ಲೋಕಸೇವಾ ಆಯೋಗದವರೇ ಬಹುಶಃ ಅವರೇ ಒಳ್ಳೆ ಕನ್ನಡನ ಎಕ್ಸಾಮ್ಗಳನ್ನ RRB ಆಗಲಿ ಮತ್ತೊಮ್ಮೆ ಎಲ್ಲ ನೋಟಿಫಿಕೇಶನ್ಗಳಾಗಲಿ ಅವರು ಸುಧಾ ಒಳ್ಳೆ ಒಂದು ಕನ್ನಡಕ್ಕೆ ಒಳ್ಳೆ ಸಾರ್ವಭೌಮವನ್ನು ಕೊಟ್ಟಿದ್ದಾರೆ. ಇದು ನಮ್ಮ ಕನ್ನಡದ ಕನ್ನಡನೇ ಸಾರ್ವಭೌಮ. ಆದರೂ ಕೂಡ ನೋಡಿ, ಕೇಂದ್ರ ಸರ್ಕಾರದ ಪರೀಕ್ಷೆಗಳಲ್ಲೂ ಕೂಡ ಅವ್ರು ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಅವರು 10 ಬಾರಿ ನೋಡ್ತಾರೆ. ಅವರು ಇಲ್ಲಿವರೆಗೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಕನ್ನಡವಾಗಿ ಪ್ರತಿಭಟನೆ ಮಾಡಿಲ್ಲ ಯಾವುದೇ ನೋಟಿಫಿಕೇಶನ್. ಬಟ್ ಬೇರೆ ಲೆವೆಲ್ ಆಗಿರ್ಬೋದು, ಈ ಪರೀಕ್ಷೆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕನ್ನಡದ ಅಭ್ಯರ್ಥಿಗಳು ಕೂಡ ಎಲ್ಲೂ ಮಾಡಿಲ್ಲ. ಅದರಿಂದ KPSC ಪದೇ ಮಾಡ್ತಾ ಇರೋದ್ರಿಂದ ಇದು ಗೊಂದಲದ ಗೂಡಾಗಿದೆ. ದಯಮಾಡಿ ಕೂಡಲೇ ಸರ್ಕಾರ ಶಿವಶಂಕರಪ್ಪ ಅವ್ರನ್ನ ಕೂಡಲೇ ಅಮಾನತ್ ಮಾಡಬೇಕು ಅಧ್ಯಕ್ಷರ ಒಂದು ಪದವಿಯಿಂದ. ಹಾಗೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಕೂಡ ಬಾಡಿ ಆಫ್ ಮೆಂಬರ್ ಏನು ಎಲೆಕ್ಷನ್ ಇದೆ ಇದು ನೇಮಕಾತಿ ವಿಭಾಗದಲ್ಲಿ ಅವರನ್ನು ಕೂಡ ಅಮಾನತ್ನಲ್ಲಿಟ್ಟು ಹೊಸ ಪ್ರಾಧಿಕಾರವನ್ನು ಇದಕ್ಕೋಸ್ಕರ ಮಾಡಬೇಕು. ಇಲ್ಲ ತೆಗೆದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೊಟ್ಟರೆ ಭಾಳ ಇನ್ನೂ ಉತ್ತಮ ಆಗುತ್ತೆ ಸರ್. ಇದರಲ್ಲಿ ಇವಾಗ ನಿಮಗೆ ಮರುಪರೀಕ್ಷೆ ಮಾಡಿದ್ರೆ ಬೆಟರಾ ಅಥವಾ ಬೇರೆ ಏನು ಮಾಡಬೇಕಂತ? ಇಲ್ಲ ಸರ್, ಮರುಪರೀಕ್ಷೆ ಮಾಡಲೇಬೇಕು. ಮರುಪರೀಕ್ಷೆ ಮಾಡಿದ್ರೆ ನಮಗೆ ಭಾಳ ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಮರುಪರೀಕ್ಷೆ ಮಾಡ್ತೀವಿ ಅಂತ ಹೇಳ್ತಾರೆ, ಅದಕ್ಕೂ ಟೈಮ್ ಪ್ರೋಸೆಸ್ ಆಗುತ್ತೆ. ಕೆಲವು ಅಭ್ಯರ್ಥಿಗಳು ಏಜ್ ಬಾರ್ ಆಗುತ್ತೆ. ಸೊ ಈಲ ಪ್ರೋಸೆಸ್ ಬರುತ್ತೆ, ಕಾನೂನು ಪ್ರೋಸೆಸ್ಸು. ಸೊ ಹಂಗೇನಾರಾಗಿ ಕೆಲವು ಅಭ್ಯರ್ಥಿಗಳು ಏಜ್ ಬಾರ್ ಆಗಿ ನೆಕ್ಸ್ಟ್ ಎಕ್ಸಾಮ್ ಬರೋಕ್ಕಾಗಿಲ್ಲ ಅಂದರೆ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅಂಥವ್ರಿಗೆ ಈಗ ಅದನ್ನು ಕೂಡ ಈಗ ಕರ್ನಾಟಕ ಸರ್ಕಾರ ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಯಾಕಂದರೆ ಸುಮ್ಮನೆ ಈಗ ಅಡ್ವೊಕೇಟ್ ಜನರಲ್ ಇದ್ದಾರೆ ಸರ್ ಕರ್ನಾಟಕ ಸರ್ಕಾರದಲ್ಲಿ, ಅದಕ್ಕೆ ಕಾನೂನಿನ ತೊಡಕುಗಳು ಏನು ಬರುತ್ತೆ ಎಲ್ಲನೂ ಸರಿಪಡಿಸ್ಬೇಕು ಸರ್ ಅವರು. ಅದರಿಂದ ನೀವೇಳಾಗಿ ಏನು ವಯಸ್ಸಿನ ವಯೋಮಿತಿ ಮೀರುತ್ತಾರೆ, ಅವರು ಕೂಡ ಸರ್ಕಾರದಲ್ಲಿ ಏನೆಲ್ಲ ಅವಕಾಶಗಳು ಮಾಡಬೇಕು, ಕಾನೂನಲ್ಲಿ ಏನೇನು ತಿದ್ದುಪಡಿಗಳನ್ನ ತರಬೇಕು ಅದನ್ನು ಮಾಡ್ಬೇಕು ಸರ್ ಅವರು. ಫೈನಲ್ ಏನಾಗಬೇಕು ಅಂದರೆ ಸರ್, ಪ್ರೆಸೆಂಟು ಮತ್ತೆ ಮರುಪರೀಕ್ಷೆ ಆಗಲೇಬೇಕು. ಮರುಪರೀಕ್ಷೆ ಆಗೋ ತನಕ ನಾವು ಇಲ್ಲಿಂದ ಯಾವುದೇ ಕಾರಣಕ್ಕೂ ಕದಲಲ್ಲ. ಇಲ್ಲ ಸರ್ಕಾರ ಮುಂದೊಂದು ದಿನ ಸರ್ಕಾರ ಇಲ್ಲಿ ನಮ್ಮನ್ನು ಕರೆಸಿ ಮಾತಾಡಬೇಕು, ಇಲ್ಲ ನಾವು ಇಲ್ಲಿ ಬಿಟ್ಟು ಹೋಗಲ್ಲ ಸರ್. ಇಲ್ವಾ ಇವಾಗ ಈ ಒಂದು KPSC ಒಂದು ಅಕ್ರಮ ನಡೀತಾ ಇದೆ ಅಂದರೆ ದುಡ್ಡು ಇಡಿಸ್ಕೊಂಡು ಕೆಲಸ ಕೊಡೋದು ಅದೆಲ್ಲ ನಡೀತಿದೆ. ಸೊ ನಿಮ್ಗೆ ನಂಬಿಕೆ ಇದೆಯಾ ನಮಗೆ ಕೆಲಸ ಸಿಗುತ್ತೆ, ನಿಯತ್ತಾಗಿ ನಾವು ಎಕ್ಸಾಮ್ ಬಾರ್ದು ಕೆಲಸ ತಗೊಂತೀವಿ ನಂಬಿಕೆ ನಿಮಗಿದೆಯಾ? ಖಂಡಿತ ಇಲ್ಲ ಸರ್. ಯಾಕಂದರೆ ಮತ್ತೆ ನೋಡಿ, ಈಗ ಹೇಳಿದ್ರಲ್ಲ ದುಡ್ಡು ಹಗರಣಗಳನ್ನ ಇಸ್ಕೊಂಡು ಮತ್ತೆ ಮಾಡ್ತಾರೆ ಅಂತ. ಇದರಿಂದ ದೊಡ್ಡ ಈಗ ಆಲ್ರೆಡಿ ಲಾಸ್ಟ್ ಒಂದು 2 months 3 months ಹಿಂದ್ಗಡೆ ಮಾಡವ್ರೆ, ಮೆನು ಕೊಟ್ಟವ್ರೆ ಅಂದರೆ ಯಾವ್ಯಾವ ಮಂತಲ್ಲಿ ಎಕ್ಸಾಮ್ ಮಾಡಿದ ಫಲಿತಾಂಶ ಕೊಡಬೇಕು ಅಂತ. ಬಟ್ ಈಗ ಆಗಿದೆ, ಮತ್ತು ಅದನ್ನ ಯಾವ್ದು ಕೂಡ ಇಂಪ್ಲಿಮೆಂಟ್ ಮಾಡಲ್ಲ. ಬರೀ ಮಾತಿಗೆ ಅಷ್ಟೇ ಸಭೆ ಮಾಡ್ತಾರೆ, ವಿಧಾನಸೌಧದಲ್ಲಿ ಕೂತ್ಕೊಂಡು ಕಾಫಿ ಟೀ ಬಿಸ್ಕೆಟ್ ತಗೊಂಡು ಹೊಟ್ಟೋಗ್ಬಿಡ್ತಾರೆ. ಇದೇ ರೀತಿ ಎಲ್ಲ ಬರೀ ಪದೇ ಇದೇ ಆಗಿರೋದ್ರಿಂದ ಕೂಡಲೇ ಯಾವುದಾದ್ರೂ ಒಂದು ಗಟ್ಟಿಯಾದ ನಿರ್ಧಾರ ಸರ್ಕಾರ ಒಂದು ಅಮೆಂಡ್ಮೆಂಟ್ ಮಾಡಿ ಇದಕ್ಕೋಸ್ಕರನೇ ಏನಪ್ಪ ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಗಟ್ಟಿಗೊಳಿಸಿ ಕನ್ನಡದ ಪರೀಕ್ಷಾ ಪ್ರಾಧಿಕಾರದ ಒಂದು ಸಹಯೋಗದಲ್ಲಿ ಆಗಲಿ ಕನ್ನಡವನ್ನು ಮತ್ತೆ ಬೆಳೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಒಂದು ಸಂಘಟನೆಗಳ ಒಂದು ಪರವಾಗಿ ನಾನು ಕೇಳ್ಕೊಳ್ತೀನಿ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.